ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್, ನಿಮ್ಮನ್ನ ಕಾರ್ಕಳದ ಜನ ಬಹಳ ಮಿಸ್ ಮಾಡ್ತಾರೆ. ನೀವು ಬರೋದು ಕಮ್ಮಿ ಇತ್ತೀಚೆಗೆ ಅಂತ ಹೇಳ್ತಾರೆ. ಏನ್ ಹೇಳಿ ಬಯಸ್ತೀರಿ? ಆದಷ್ಟು ಅದಕ್ಕೆ ಕಮ್ಮಿ ಆಗ್ತದೆ ಅಂತೇಳಿ ಕೊರತೆ ನೀಗಬೇಕು ಅಂತೇಳಿ ಆಗಾಗ ಬರ್ತಾ ಇದ್ದೀವಿ. ಈಗ ರಾಜಕೀಯವಾಗಿ ಪವರ್ ಶೇರಿಂಗ್ ಬಗ್ಗೆ ತುಂಬಾ ಬೆಳವಣಿಗೆಗಳಿದೆ. ನೀವು ಏನ್ ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ ಈಗಿನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, DCM ಏನ್ ಬುದ್ಧಿಮಾತು ಹೇಳಿ? ಈಗ ಇಲ್ಲಿ ಜನರಿಗೆ ಒಳ್ಳೆ ಸರ್ಕಾರ ಬೇಕು, ಸದೃಢವಾದಂಥ ಸರ್ಕಾರ ಬೇಕು, ಭ್ರಷ್ಟಾಚಾರ ವಿರಹಿತವಾದಂಥ ಸರ್ಕಾರ ಬೇಕು. ಆ ಸರ್ಕಾರ ಮಾಡಲಿಕ್ಕೆ ಇವತ್ತು ಇದು ನಿಮ್ಗೆ ಗೊತ್ತಿದೆ, ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಮುಖ್ಯವಾಗಿ ಬಡವರಿಗೆ, ಹಸಿದವರಿಗೆ ಆಶ್ರಯವನ್ನು ಕೊಡತಕ್ಕಂಥ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಆ ಸರ್ಕಾರ ಸುಭದ್ರವಾಗಿರಬೇಕು. ನಮಗೆ ಸಾರ್ವಜನಿಕರು ಅದನ್ನು ಬಯಸ್ತಾರೆ. ಕಾಂಗ್ರೆಸ್ ಎಲ್ಲ ಮಟ್ಟದ ಕಾರ್ಯಕರ್ತರು ಕೂಡ ಅದನ್ನೇ ಬಯಸ್ತಾರೆ. ಅಂದರೆ ಇದು ಸರ್ಕಾರ ಅನಿವಾರ್ಯ ಬಡವರಿಗೆ ಮತ್ತು ಇಡೀ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸುಭದ್ರವಾದಂಥ ಸರ್ಕಾರವನ್ನು ನಿರ್ವಹಿಸಲಿಕ್ಕೆ ಈಗಿರುವಂಥ ಸರ್ಕಾರದವರು ಮತ್ತು ಪಕ್ಷದ ಮುಖಂಡರು ಪ್ರಯತ್ನ ಮಾಡಬೇಕು. ಇದೇ ನಮ್ಮ ಬಯಕೆ. ಕಾರ್ಯಕರ್ತರಲ್ಲಿ ಗೊಂದಲ ಆಗುದಿಲ್ಲ? ಆದರೆ ಪವರ್ ಶೇರಿಂಗ್ ಬಗ್ಗೆ ಅದು ಸಾರ್ವಜನಿಕ ಚರ್ಚೆಯ ವಸ್ತು ಆಗಬಾರ್ದು. ನಾನು ಅವರಿಗೆ ಅಡ್ವೈಸ್ ಕೊಡಬೇಕಾದ್ರೆ ಅದು ಅಂಥ ಅನಿವಾರ್ಯತೆ ಇದ್ದರೆ, ಅವಶ್ಯಕತೆ ಇದ್ದರೆ ಅದನ್ನು ಹೈಕಮಾಂಡ್ ಮತ್ತು ನಮ್ಮ ಕಾಂಗ್ರೆಸ್ ಶಾಸಕರು ಅದನ್ನು ತೀರ್ಮಾನ ಮಾಡಬೇಕೇ ಹೊರತು ಸಾರ್ವಜನಿಕವಾಗಿ ಮಾತನಾಡೋದ್ರಿಂದ ಜನಗಳಲ್ಲಿ ಒಂದು ರೀತಿಯ ಅಭದ್ರತೆ ಬರ್ತದೆ. ಅದರಿಂದ ಸರ್ಕಾರದ ಸುಭದ್ರತೆಯು ಕೂಡ ತೊಂದರೆ ಬರ್ತದೆ. ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗುವಂಥದ್ದು, ಬರುವಂಥದ್ದು, ಸಿದ್ದರಾಮಯ್ಯನವರು, DK ಅವರು ಸರಿಯಾಗಿ ಮುಖರೊಡಿ ಮಾತಾಡದಿರುವಂಥದ್ದು ಕಾರಣ ಏನಿರ್ಬೋದು? ಅದು ಒಂದು ರೀತಿಯ ಏನದು ಹೋಲಿಕೆ ಆಗುದಿಲ್ಲ. ಯಾಕಂದ್ರೆ ಗೊಂದಲ ಇರ್ಬೋದು, ಸಿಟ್ಟಿರ್ಬೋದು, ಈ ತರ ಏನಂತ ಬುದ್ಧಿಮಾತು ಏನು ಸಿಟ್ಟಿದ್ರು ಕೂಡ ಆಡಳಿತ ಕ್ಯಾಬಿನೆಟ್ ಸರಾಗವಾಗಿ ನಿರಾತಂಕವಾಗಿ ನಡೀತಾ ಇದೆ. ಕಾರ್ಯಕ್ರಮಗಳು ನಿರಾತಂಕವಾಗಿ ಅನುಷ್ಠಾನ ಆಗ್ತಾ ಇದೆ. ನಮಗೆ ಬೇಕಾದದ್ದು ಅವರು ಪರಸ್ಪರ ಬೇಕಾದರೆ ಅಪ್ಪಿಕೊಳ್ಳಿ ಅಥವಾ ಅವರು ಬೇಕಷ್ಟು ಮುಣಿಸಿಕೊಳ್ಳಿ, ಅದು ಮುಖ್ಯ ಅಲ್ಲ. ಜನಗಳಿಗೆ ಬೇಕಾದ್ದು ಆಡಳಿತ ಮತ್ತು ಸಾರ್ವಜನಿಕ ಕ್ಯಾಬಿನೆಟ್ ಮೀಟಿಂಗು ವಾರ ನಡೀತಾ ಇದೆ. ಒಂದು ವೇಳೆ ಬಿಕ್ಕಟ್ಟಿದ್ದರೆ ಕ್ಯಾಬಿನೆಟ್ ಮೀಟಿಂಗ್ ಹೇಗೆ ನಡೀತದೆ? ಬಹಳ ಸುಸೂತ್ರವಾಗಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುವುದೇ ಇದರ ಸುಭದ್ರತೆಗೆ ಸಾಕ್ಷಿ. ಪವರ್ಸ್ ಮಂತ್ರಿಗಳಾಗಬೇಕು ಅಂತೇಳಿ ಹಂಬಲಿಸುವವರು ಇರ್ತಾರೆ, ಮುಖ್ಯಮಂತ್ರಿಗಳಾಗಿ ಹಂಬಲಿಸುವಂಥದ್ದು, ಅದು ಹಂಬಲಿಕೆ ತಪ್ಪಲ್ಲ. ಆದರೆ ಅದು ಸಾರ್ವಜನಿಕ ಚರ್ಚೆಯ ವಸ್ತು ಆಗಬಾರ್ದು. ದಲಿತ CM ಆಗ್ಬೇಕನ್ನೋ ಅಭಿಪ್ರಾಯ ಬಹಳ ಬೇಗ ಪಡ್ಕೊಂಡಿದೆ. ಇವತ್ತು ನೋಡ್ಲಿಕ್ಕೆ ಏನ್ ಅನ್ನಿಸ್ತದೆ ಸರ್ ತಮಗೆ? ಇದು ಆ ಚರ್ಚೆ ಸಾರ್ವಜನಿಕವಾಗಿ ಬರಬಾರ್ದು ಅಂತ ಹೇಳುವಂಥದ್ದು. ನಾನು ಆ್ಯಸ್ ಎನ್ ಎಲ್ಡರ್ಲಿ ಪರ್ಸನ್, ಸ್ವಲ್ಪ ಹಿರಿಯರಾಗಿ ನಾನು ಹೇಳ್ತೇನೆ. 30 ಮಂದಿ ಶಾಸಕರು ನಾವು ಸಚಿವರಾಗಬೇಕು ಅಂತ ಇವತ್ತು ಆಸೆ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀವಿ? ಅದು ಒಂದು ಕೆಲವರು ಮಾತ್ರ ಕ್ಯಾಬಿನೆಟ್ ಇರಲಿಕ್ಕೆ ಸಾಧ್ಯ ಇದೆ, ಒಬ್ಬರು ಮಾತ್ರ ಮುಖ್ಯಮಂತ್ರಿ ಆಗಿರಲಿಕ್ಕೆ ಸಾಧ್ಯ. ಆದ್ದರಿಂದ ಇದು ಚರ್ಚೆಯ ಸಾರ್ವಜನಿಕ ವಸ್ತು ಆಗಬಾರ್ದು, ಅದನ್ನು ನಿಲ್ಲಿಸಬೇಕು. ಅದು ಹೇಗೂ ಕೋರ್ಟ್ಗಳಲ್ಲಿ ಇದೆಯಲ್ಲ, ಅದರ ಬಗ್ಗೆ ಆ ವಾದ ವಿವಾದವನ್ನು ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ನಾನು ಅಪೇಕ್ಷೆ ಮಾಡ್ತೀನಿ. ಸರ್, ಮುಂದಿನ ವರ್ಷ ನಮ್ಮ ಮಸ್ತಕಾಭಿಷೇಕ ಇದೆ, ಅದರ ಪ್ರಿಪರೇಷನ್ಗೆ ನೀವು ಮನವಿ ಮಾಡ್ತಾ ಇದ್ದೀರಾ? ಹೌದೌದು, ಅದಕ್ಕೆ ಸ್ವಲ್ಪ ಮೊನ್ನೆ ಎಲ್ಲ ನಮ್ಮ MN ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಅವರು ವಿನಂತಿ ಮಾಡಿಕೊಂಡಿದ್ದಾರೆ ಸಹಾಯ ಮಾಡಬೇಕು ಅಂತೇಳಿ. ಅದು ಪ್ರತಿ ವರ್ಷ ನಾನಿರುವಾಗ, ಅದೇ ಮುಖ್ಯಮಂತ್ರಿ ಇರುವಾಗ, ನಾನು ಹಣಕಾಸಿನ ಮಂತ್ರಿ ಇರುವಾಗ ಸಾಕಷ್ಟು ವಿಶೇಷವಾಗಿ ನಾವು ಬೆಂಬಲ ಕೊಟ್ಟಿದ್ದೇವೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂಥ ಅನುದಾನ ನಾವು ಕೊಟ್ಟಿದ್ದೇವೆ. ಈ ಬಾರಿ ಕೂಡ ಸರ್ಕಾರ ಕೊಡ್ತದೆ. ಈ ವರ್ಷ ಗರಿಷ್ಠ ಎಷ್ಟು ಅನುದಾನ ಬೇಕು? ಅಲ್ಲ, ಅದು ಅನುದಾನ ಬೇಕು ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ ಅವರು, ನನ್ನ ಹತ್ರನೂ ಕೂಡ ಕೊಟ್ಟಿದ್ದಾರೆ. ನಾನು ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಚರ್ಚೆ ಮಾಡಿದೆ. ಗರಿಷ್ಠ ಮಟ್ಟದ ಅನುದಾನ ಅವರು ಖಂಡಿತವಾಗಿ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.